ವಿಜೃಂಭಣೆಯಿಂದ ಕಳಶ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮುಗಿಸಿ ಎಲ್ಲರೂ ಪ್ರಸಾದ ತಗೊಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ಖುಷಿಯಿಂದ ಪಾಲ್ಗೊಂಡಿದ್ದೀರಾ. ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಮಾನ್ಯ ಶಾಸಕರಾದ ಬಿ ಜಿ ಗೋವಿಂದಪ್ಪನವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ನಿಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ಅವರು ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಅವ್ರ ಪರವಾಗಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋ ಅವಕಾಶ ನನಗೆ ಸಿಕ್ಕಿದೆ. ನಿಜವಾಗಲೂ ದೇವಗೆರೆ ಗ್ರಾಮದ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ, ಗ್ರಾಮಸ್ಥರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸಿ, ಲಕ್ಷ್ಮೀದೇವಿ ಎಲ್ಲ ಭಕ್ತಾದಿಗಳಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದು ಮಾಡಲಿ, ಎಲ್ಲರಿಗೂ ಆರೋಗ್ಯ ಕೊಟ್ಟು ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ. ಈಗ ತಾನೇ ನಮ್ಮ ಜಮ್ಮಣ್ಣನವ್ರು ಮಾತುಕತೆ ನಮ್ಮ ದೇವಗೆರೆ ಗ್ರಾಮ ಪಂಚಾಯತಿಗೆ ಇನ್ನಷ್ಟು ಅಭಿವೃದ್ಧಿಗಳು ಆಗಬೇಕು ಈ ಭಾಗದಲ್ಲಿ ಅಂತ ಕೇಳ್ಕೊಂಡಿದ್ದಾರೆ. ಖಂಡಿತವಾಗಲೂ ಶಾಸಕರ ಗಮನಕ್ಕೆ ತಗೊಂಬಂದು ಮುಂದಿನ ದಿನಗಳಲ್ಲಿ ದೇವಗೆರೆ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡೋದಕ್ಕೆ ಒತ್ತು ಕೊಡೋದಕ್ಕೆ ಶಾಸಕರ ಗಮನಕ್ಕೆ ಖಂಡಿತ ತಗೊಂಬಂದು ಮುಂದಿನ ದಿನಗಳಲ್ಲಿ ಇಲ್ಲಿ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತ ಎಲ್ಲರಿಗೆ ತಿಳಿಸ್ತಾ, ವೇದಿಕೆ ಮೇಲೆ ಎಲ್ಲರ ನಮ್ಮ ತಿಪ್ಪಯ್ಯವರಿದ್ದಾರೆ, ನಾಕಿಗೆರೆ ಹಿರಿಯರು, ಸಮಾಜದ ಮುಖಂಡರು ಎಲ್ಲ ನಮ್ಮ ನಮ್ಮ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಸಹ ಮಾತಾಡಿ ಎಲ್ಲರಿಗೂ ಗಮನ ತಂದಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಭಕ್ತಾದಿಗಳಿಗೆ, ದೇವಗಿರಿ ಗ್ರಾಮದ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತುಗಳನ್ನ ವಿರಾಮ ಕೊಡ್ತೀನಿ. ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಎಲ್ಲರಿಗೂ ಒಳ್ಳೆದಾಗ್ಲಿ, ಶುಭವಾಗ್ಲಿ. ಒಳ್ಳೆ ಈ ದೇಶಕ್ಕೆ, ನಾಡಿಗೆ, ಈ ತಾಲೂಕಿಗೆ, ಈ ಗ್ರಾಮಕ್ಕೆ ಒಳ್ಳೆ ಬೆಳೆ ಮಳೆ ಆಗಿ ಒಳ್ಳೆ ಸಮೃದ್ಧಿಯಾಗಿ ಎಲ್ಲರೂ ಬದುಕುವಂತ, ಎಲ್ಲ ಸುಖಿಯಾಗಿ ಬದುಕುವಂತ ಕೆಲಸ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಒಳ್ಳೆದಾಗಲಿ. ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಕಾಲೋನಿ ಜನಗಳ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ, ಎಲ್ಲರ ಆಶೀರ್ವಾದ ನಮ್ಮ ದೇವಿ ಕೃಪೆಗೆ ಪಾತ್ರ ಆಗಿ ಒಳ್ಳೆ ಅಭಿಪ್ರಾಯಗಳನ್ನು ಹಂಚಿಕೊಂಡು ನಾವೆಲ್ಲರೂ ಸಹಬಾಳ್ವೆಯಿಂದ ಬದುಕೋಣ ಅಂತ ಈ ಸಂದರ್ಭ ಹೇಳ್ತಾ, ಎಲ್ರಿಗೂ ಒಳ್ಳೆದಾಗಲಿ. ಒಳ್ಳೆ ಜೈ ಭಾರತ್. ನನ್ನ ಹೆಸರು ರವಿ ಯಾಲಕ್ಕಿ ಅಂತ, ದೇವಗಿರೆ ಏಕೆ ಕಾಲೋನಿ. ಮೊದಲನೇ ಯಾಕೆಂದ್ರೆ ಇವತ್ತಿನ ದಿನ ಒಂದು ಸುದಿನ. ಯಾಕೆಂದ್ರೆ ಇವತ್ತು ಕಳಸಾರೋಹಣ, ಒಂದು ನೂತನ ದೇವಾಲಯ ಕಟ್ಟಡ ಮತ್ತು ಕಳಸಾರೋಹಣ ಸಮಾರಂಭನ ನೆರವೇರಿಸಿ ಇವತ್ತು ಅದ್ಭುತವಾದಂತಹ ಒಂದು ಕಾರ್ಯಕ್ರಮನ ಇವತ್ತು ನೀವು ಪ್ರಸಾರ ಮಾಡ್ತಾ ಇದ್ದೀರಿ ಅಂದ್ರೆ ಮೊದಲನೇದಾಗಿ ನಿಮಗೆ ನಾನು ಧನ್ಯವಾದ ಹೇಳ್ಬೇಕು. ತದನಂತರ ಎಲ್ಲಾ ಭಕ್ತಾದಿಗಳು ಏನು ಇವತ್ತು ತನು ಮನ ಧನ ಎಲ್ಲವನ್ನು ಸಹಕಾರ ಕೊಟ್ಟು ಇವತ್ತು ದೇವಿಯ ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ನಾನಿವತ್ತು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ, ಈ ದೇವಿಯ ಭಕ್ತರಿಗೆಲ್ಲ ಭಕ್ತ ಮಹಾಶಯರು ಏನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲಾ ದೇವಿ ಕೃಪೆಗೆ ಪಾತ್ರರಾಗಿರೋ ಅವ್ರಿಗೆಲ್ಲರಿಗೂ ದೇವರು ಒಳ್ಳೇದು ಮಾಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಪ್ರತಿಯೊಬ್ಬ ಜನಾಂಗದ ಮುಖಂಡರು ಕೂಡ ಇವತ್ತು ನಾನೊಬ್ಬ ಅಂತೇಳಿ ಕೈ ಜೋಡಿಸಿ ಇವತ್ತು ಯಾವುದೇ ಜಾತಿ ಭೇದ ತಾರತಮ್ಯ ಇಲ್ದಲೆ ಇವತ್ತು ಕಾರ್ಯಕ್ರಮನ ನಮ್ಮನ್ನ ಯಾವುದೇ ರೀತಿ ಒಂದು ಕುಂದು ಕೊರತೆಗಳಾಗ್ದಂಗೆ ಇವತ್ತು ಕಾರ್ಯಕ್ರಮನ ಅಷ್ಟು ಯಶಸ್ವಿಯಾಗಿ ನಮ್ಮನ್ನ ಜೊತೆಗಿಟ್ಕೊಂಡು ನಾವಿದೀವಿ ಅನ್ನೋ ಒಂದು ಧೈರ್ಯನ ಕೊಟ್ಟು ನಮ್ಮ ಹೆಗಲ ಮೇಲೆ ಕೈ ಹಾಕಿ ಇವತ್ತು ಕಾರ್ಯಕ್ರಮ ಮಾಡಿ ಇವತ್ತು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಆಭಾರಿ ಆಗಿರ್ತೀನಿ, ಯಾವಾಗ್ಲೂ ನಾನು ಚಿರಋಣಿ ಆಗಿರ್ತೀನಿ ಅಂತೇಳಿ ಈ ದೇವಿ ಕೃಪೆಗೆ ಪಾತ್ರ ಆಗ್ಬೇಕು ಅಂತೇಳಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗ್ರಾಮದ ನಾನು ರಮೇಶ್ ಗೌಡ ಅಂತ ಗೌಡ ಆಗಿದ್ದೀನಿ. ಈ ದೇವಸ್ಥಾನ ಉದ್ಘಾಟನೆ ಊರರೆಲ್ಲ ಸೇರ್ಕೊಂಡು, ನಮ್ಮ ಕಾಲೋನಿ ಹುಡುಗರು ಎಲ್ಲ ಸೇರ್ಕೊಂಡು ತುಂಬಾ ಅದ್ಭುತವಾಗಿ ಓಪನ್ ಮಾಡಿದೀವಿ. ಎಲ್ಲರೂ ಬಂದು ಸಹಕಾರ ಮಾಡಿದ್ದಾರೆ, ಊರರೆಲ್ಲರೂ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಜಾತಿ ಭೇದ ಇಲ್ದಲೆಯ ಪ್ರತಿಯೊಬ್ರು ಯಾವ ಜಾತಿ ಭೇದ ಇಲ್ದಲೆಯ ಕೆಲಸ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಗೌಡನ ಕಳಗದಿಂದ ತುಂಬಾ ಹೃದಯದ. ಗ್ರಾಮದಲ್ಲಿ ನೂತನವಾಗಿ ಶ್ರೀ ಲಕ್ಷ್ಮೀ ದೇವಿಯ ದೇವಾಲಯವನ್ನು ನೂತನವಾಗಿ ಕಟ್ಟಿಸಿರುತ್ತೇವೆ. ಈ ದಿನ ಇವತ್ತು ಗೃಹ ಪ್ರವೇಶ ಮತ್ತು ದೇವಿಯ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿರ್ತೇವೆ. ನಮ್ಮ ಭಕ್ತರು ಎಲ್ಲರೂ ಅದ್ದೂರಿಯಾಗಿ Pulling on my walls down.
I've never been exposed like this before. I'm good at shutting you out. I've always had a way of keeping closed. Being in hiding, I've been calling out your name from the darkness, thinking it's too late. If you're finding I've been too much on your plate, I'll keep hiding, calling out your name, calling out your name. ಗ್ರಾಮದಲ್ಲಿ ಏಕೆ ಕಾಲೋನಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಅಂಗವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಒಂದಾಗಿ ಎಲ್ಲ ಸಮುದಾಯದ ಜನರು ಒಂದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದರಿಂದ ಇಲ್ಲಿ ಊಟದ ವ್ಯವಸ್ಥೆ, ಪೂಜೆ, ಅಲಂಕಾರ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಇರುವುದರಿಂದ ಎಲ್ಲ ಭಕ್ತಾದಿಗಳು ಸಹಕರಿಸಿ ಒಳ್ಳೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಯಶಸ್ವಿಗೊಳಿಸಿದ್ದಾರೆ. ಆದರೆ ಈಗ ರಾತ್ರಿ 2,500 ಜನಕ್ಕೆ ರೈಸು, ಅನ್ನ, ಸಾಂಬಾರ್, ಪಲ್ಯ, ಕೋಸಂಬರಿ ಎಲ್ಲ ಇತ್ತು. ಈಗ ಲಾಡು ಊಟ, ಲಾಡು, ಖಾರ, ಅನ್ನ, ಸಾಂಬಾರ್, ಪಲ್ಯ, ಕೋಸಂಬರಿ ಎಲ್ಲ 500 ಜನಕ್ಕೆ ಇದೆ. ಎಲ್ಲ ಭಕ್ತಾದಿಗಳು ಬಂದು ಊಟ ಮಾಡಿ ಎಲ್ಲ ಸುಖ ಸಂತೋಷದಿಂದ ಹೋಗ್ತಿದ್ದಾರೆ. ನಾವೊಬ್ಬರು ಅಡಿಗೆ ಪಟ್ಟು ಮೀನು ಅದರಿಂದ ದೇವಿಗೆರೆ ಗ್ರಾಮದ ಏಕಕಾಲೋನಿಯಲ್ಲಿ ನೂತನವಾಗಿ ಲಕ್ಷ್ಮೀ ದೇವಸ್ಥಾನ ಒಪ್ಪಂದಿನ ಪ್ರಾರಂಭೋತ್ಸವದಲ್ಲಿ ನಡೆದಂತ ಅನ್ನ ಸಂತರ್ಪಣೆ ಆಗಲಿ, ಆ ದೇವಿಯ ಕಾರ್ಯಕ್ರಮದಲ್ಲಿ ಎಲ್ಲ ದೇವಿಯ ಕಾರ್ಯಕ್ರಮಗಳಲ್ಲಿ ಹೂವಿನೋತ್ಸವವಾಗಲಿ, ಬೇರೆ ಗ್ರಾಮಗಳಿಂದ ಬಂದಂತ ದೇವರುಗಳಾಗಲಿ ಅವರಿಗೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಮತ್ತು ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆಯೂ ಸಹ ಎಲ್ಲರಿಗೂ ಸುಲಭವಾಗಿ ಜರುಗಿತು. ಮತ್ತು ಇಲ್ಲಿ ಬೆಳಿಗ್ಗೆ ಜಾವ ದೇವಿಗೆರೆ ಲಕ್ಷ್ಮೀ ದೇವಾಲಯದ ನೂತನ ಕಳಶೋಪಣ ಹಾಗೂ 22ನೇ ತಾರೀಕು ಹಾಗೂ 23ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ದೇವಿಗೆರೆ ಗ್ರಾಮದಲ್ಲಿ ಆಯೋಜಿಸಿ ಎಲ್ಲ ಸರ್ವ ಭಕ್ತಾದಿಗಳು ಸಹ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿಕೊಂಡು ದೇವರುಗಳ ಒಂದು ಕಳಶಾರೋಹಣವನ್ನು ಹೊಸದುರ್ಗ ತಾಲೂಕಿನ ದೇವಿಗೆರೆ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಲಕ್ಷ್ಮೀ ದೇವಿಯ ಒಂದು ಸುಮಾರು 250ಕ್ಕೂ ಹೆಚ್ಚು ವರ್ಷಗಳ ಕಾಲ ಹಳೆಯದಾದಂತಹ ಒಂದು ದೇವಾಲಯ ಶಿಥಿಲಗೊಂಡಿತ್ತು. ಇಂತಹ ಒಂದು ದೇವಾಲಯದ ನಮ್ಮ ದೇವಿಗೆರೆ ಗ್ರಾಮದ ಎಲ್ಲ ಪ್ರತಿಯೊಬ್ಬ ಸದಸ್ಯರು ಸಹ ಇಂತಹ ಒಂದು ಸುಸಜ್ಜಿತವಾದ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗಿತ್ತು. ಮತ್ತು ಅಷ್ಟೇ ಅಲ್ಲದೆ ನಮಗೆ ಕೈಲಾದಂತಹ ಸಹಾಯವನ್ನು ಮಾಡುವುದರ ಮುಖಾಂತರವಾಗಿ ಇಂತಹ ಒಂದು ನೂತನ ದೇವಾಲಯ ಹಾಗೂ ಕಳಸ ಪ್ರತಿಷ್ಠಾಪನೆ ಮತ್ತು ಮಹಾ ಕುಂಭಾಭಿಷೇಕವನ್ನ ತುಂಬಾ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿಸಲ್ಪಟ್ಟಿದ್ದಾರೆ. ಇಂತಹ ಈ ಒಂದು ಸಮಾರಂಭಕ್ಕೆ ನಮ್ಮ ದೇವಿಗೆರೆ ಗ್ರಾಮದ ಪ್ರತಿಯೊಬ್ಬರು ಸಹಕರಿಸಿದ್ದಾರೆ. ಅದರಲ್ಲಿ ಈ ಒಂದು ಉಪಹಾರ ವ್ಯವಸ್ಥೆ ಏನಿದೆ ಇದು ಸಹ ಹನುಮಂತ ಅನ್ನುವಂತಹ ಭಟ್ರು ಅವರ ಸಹಚರ ಎಲ್ಲರೂ ಸಹ ತುಂಬಾ ಅಚ್ಚುಕಟ್ಟ ಯಶಸ್ವಿಯಾಗಿ ನಡೆಸಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ದೇವಾಲಯದ ಪುಷ್ಪಾಲಂಕಾರವನ್ನ ಸ್ನೇಹ ಚಂದನ್ ಚಾಂಪಿಯನ್ ದೇವಿಗೆರೆ ಅಂಜನಪ್ಪ ಅವರ ಸಹಚರರು ಎಲ್ಲರೂ ಸಹ ಸೇರ್ಕೊಂಡು ತುಂಬಾ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಇಂತಹ ಈ ಒಂದು ಸಮಾರಂಭ ಯಶಸ್ವಿಯಾಗಲಿಕ್ಕೆ ನಮ್ಮ ಗ್ರಾಮದ ಪ್ರತಿಯೊಬ್ಬರು ಸಹ ಸಹಕರಿಸಿದ್ದಾರೆ. ಎಲ್ಲರಿಗೂ ಸಹ ಆ ದೇವಿಯ ಒಂದು ಆಶೀರ್ವಾದ ಕೃಪೆ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಆ ದೇವಿಯ ಒಂದು ಸ್ವರದಲ್ಲಿ ಹೇಳ್ತಾ ಇದ್ದೇನೆ. ಅಕಡೆ ಎಲ್ಲರೂ ಕೌಂಟ್ರು ಅಕಡೆ ಇದೆ, ಅಲ್ಲಿ ಊಟ ಮಾಡಿ ಅಕಡೆ ತಟ್ಟೆಗಳನ್ನು ಗಾಡಿಯಲ್ಲಿ ನಮ್ಮ ಸಮಸ್ತ ದೇವಿಗೆರೆ ಗ್ರಾಮಸ್ಥರ ಪರವಾಗಿ ಕಾಲೋನಿ ಎಲ್ಲರ ಪರವಾಗಿ ಒಂದು ಧನ್ಯವಾದಗಳನ್ನ ಮತ್ತು ಜಾಗ ಬಿಟ್ಟ
ಸ್ವಲ್ಪ ಜಾಗ ಬಿಡಿ. ಜಾಗ ಬಿಡ್ರಿ. ಅಲ್ಲೇ ಇರ್ಬೇಕಂತ ಕೊಡ್ತೀವಿ. ಕ್ಲಿಕ್ ಮಾಡಿ